ನೀವೇನಾದರೂ ಈ ಫ್ಲಿಪ್ಕಾರ್ಟಲ್ಲಿ ನಡೀತಾ ಇರುವಂಥ ಗೋಲ್ಡ್ ಸೇಲ್ ಟೈಮಲ್ಲಿ ಯಾವುದಾದ್ರೂ ಒಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇದೊಂದು ಒಳ್ಳೆ ಟೈಮ್ ಆಗ್ಬೋದು. ಇತ್ತೀಚೆಗಂತೂ ಎಲ್ಲ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ಅವರು ಕೂಡ ಅವ್ರ ಸ್ಮಾರ್ಟ್ ಫೋನ್ ಪ್ರೈಸನ್ನು ಸಿಕ್ಕಾಬಟ್ಟೆ ಜಾಸ್ತಿ ಮಾಡಿಬಿಟ್ಟವ್ರೆ. ನಾನಿವತ್ತು ಈ ವಿಡಿಯೋದಲ್ಲಿ ಈ ಗೋಲ್ಡ್ ಸೇಲ್ ಟೈಮಲ್ಲಿ ಯಾವುದೆಲ್ಲ ಸ್ಮಾರ್ಟ್ ಫೋನ್ಗೆ ಬಿಗ್ಗೆಸ್ಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ, ಪ್ರೈಸ್ ಓಕೆ ಆಯಿತು ಅಂದರೆ, ಸ್ಪೆಸಿಫಿಕೇಷನ್ ಓಕೆ ಆಯಿತು ಅಂದರೆ ಆ ಫೋನ್ನ ನೀವೊಂದು ಆಪ್ಷನ್ನ ಇಟ್ಕೊಬೋದು. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಈ ಫ್ಲಿಪ್ಕಾರ್ಟಿಂದ ಗೋಲ್ಡ್ ಸೇಲ್ ಟೈಮಲ್ಲಿ ನಂಗೆ ಅನ್ನಿಸ್ತಂಗೆ ಬ್ಯಾಂಕ್ ಆಫರ್ ಇರುತ್ತೆ. ICICI ಮತ್ತು ಫ್ಲಿಪ್ಕಾರ್ಟಿಂದ ಆಕ್ಸಿಸ್ ಕಾರ್ಡ್ ಇದ್ದರೆ ಕ್ಯಾಶ್ ಬ್ಯಾಕು, ಇನ್ಸ್ಟಂಟ್ ಡಿಸ್ಕೌಂಟ್ ಎರಡೂ ಸಿಗುತ್ತೆ. ICICIನಲ್ಲಿ ನಂಗೆ ಅನ್ನಿಸ್ತಂಗೆ 10% ಇನ್ಸ್ಟಂಟ್ ಡಿಸ್ಕೌಂಟ್ ಸಿಗಬಹುದು. ಇನ್ನು ಬೇರೆ ಬೇರೆ ಕಾರ್ಡ್ಗಳೆಲ್ಲ ಇದೆ ನೋಡಿ. ಈ ಕಾರ್ಡ್ ಇದ್ದರೆ ಇನ್ನೊಂದು ಸ್ವಲ್ಪ ದುಡ್ಡನ್ನು ನೀವು ಉಳಿಸ್ಕೊಬೋದು, ಆಯಿತಾ. ಇದು ಬಿಟ್ಟರೆ ನೋ ಕಾಸ್ಟ್ EMI ಅದು ಇದು ಬೇರೆ ಆಫರ್ ಎಲ್ಲ ಕೊಡ್ತಾರೆ. ಬನ್ನಿ ಡೈರೆಕ್ಟಾಗಿ ಐಫೋನಿಂದನೇ ಶುರು ಮಾಡ್ತೀನಿ. iPhone 17 ನಾರ್ಮಲಿ ಈ iPhone 17 80,000 ರೂಪಾಯಿ ರೇಂಜಲ್ಲಿರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ ಲಿಟ್ರಲಿ 10,000 ರೂಪಾಯಿ ತನಕ ಡಿಸ್ಕೌಂಟ್ ಸಿಗಬಹುದು ನಿಮ್ಮ ಹತ್ರ ಆಕ್ಸಿಸ್ ಬ್ಯಾಂಕಿಂದು ಕಾರ್ಡ್ ಇದ್ದರೆ. ICICI ಇದ್ದರೆ ಒಂದು 3,000 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ 73-74 ಸಾವಿರ ಆಗುತ್ತೆ. ಸೊ ನಾನು ನಿನ್ನೆ ನಮ್ಮ ಎಡಿಟರ್ ಒಬ್ಬರಿಗೆ ಆರ್ಡ್ರ್ ಮಾಡಿದೆ. ಸೊ ಆಕ್ಸಿಸ್ ಬ್ಯಾಂಕ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಎಫೆಕ್ಟಿವ್ ಆಗಿ ನಾವು ಒಂದು 70,000 ರೂಪಾಯಿ ಕ್ಯಾಶ್ ಬ್ಯಾಕು, ಇನ್ಸ್ಟಂಟ್ ಡಿಸ್ಕೌಂಟ್ ಎಲ್ಲ ಸೇರಿ ಅಪ್ರಾಕ್ಸಿಮೇಟ್ಲಿ 70,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಆಯ್ತು, ಎಲ್ಲ ಬ್ರ್ಯಾಂಡ್ ಅವರು ಫೋನ್ ಪ್ರೈಸ್ ಜಾಸ್ತಿ ಮಾಡಿರೋದ್ರಿಂದ ಈ ಒಂದು ಪ್ರೈಸ್ ಓಕೆ. ಆಪಲ್ನವ್ರು ಇನ್ನೂ ಜಾಸ್ತಿ ಮಾಡಿಲ್ಲ, ತಗೊಂಡ್ರೆ ಒಳ್ಳೆಯದು. ಆಮೇಲೆ ಇನ್ನೂ ಜಾಸ್ತಿ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ, ಆಯಿತಾ. ನಂಗೆ ಅನ್ನಿಸ್ತಂಗೆ 100% ಆಪಲ್ನವರು ಇನ್ನು ಕೆಲವು ದಿನಗಳಲ್ಲಿ ಮೋಸ್ಟ್ಲಿ ಸೇಲ್ ಆದಮೇಲೆ ಪ್ರೈಸನ್ನು ಜಾಸ್ತಿ ಮಾಡಬಹುದು. ಸೊ ಸ್ಪೆಸಿಫಿಕೇಷನ್ ಟಾಪ್ ನಾಚ್ ಇದೆ. ಸೊ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಫೋನ್ ಆಗ್ಬೋದು. ನಾರ್ಮಲಿ ಬಿಗ್ ಬಿಲಿಯನ್ ಡೇ, ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಟೈಮಲ್ಲಿ ಒಂದು ವರ್ಷ ಹಳೆ ಐಫೋನ್ನ ತುಂಬ ಕಡಿಮೆಗೆ ಸೇಲ್ ಮಾಡೋರು. ಕಳೆದ ವರ್ಷ ಎಲ್ಲ ನಮಗೆ iPhone 16 ಎಲ್ಲ ಬಿಗ್ ಬಿಲಿಯನ್ ಡೇ ಟೈಮಲ್ಲಿ 55,000, 56,000, ಕೆಲವೊಂದು ಟೈಮಂತೂ ಒಂದು 2-3 ವರ್ಷ ಮುಂಚೆ 50,000 ರೂಪಾಯಿಗೂ ಸಿಗ್ತಿತ್ತು. ಬಟ್ ಈ ವರ್ಷ ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಅಷ್ಟೊಂದು ಡಿಸ್ಕೌಂಟ್ ಎಲ್ಲ ಸಿಗೋಲ್ಲ. ಮೋಸ್ಟ್ಲಿ ಈ ಒಂದು iPhone 17 ಇನ್ನೊಂದು 2-3 ತಿಂಗಳು ಅಂದರೆ ಈ ದೀಪಾವಳಿ ಟೈಮಲ್ಲಿ ಸೇಲ್ ಬರುತ್ತಲ್ವ, ಆ ಟೈಮಲ್ಲಿ ಒಂದು 60,000-65,000 ರೂಪಾಯಿಗೆ ಬರ್ಬೋದು ಮ್ಯಾಕ್ಸಿಮಮ್. ಅಂತ ಅಂದರೆ 60,000-65,000 ರೇಂಜಿಗೆ ಲಿಸ್ಟ್ ಆಗ್ಬೋದು. ನೋಡಿ, ಸ್ವಲ್ಪ ವೆಯ್ಟ್ ಮಾಡಿದ್ರೆ ನಿಮಗೆ ಇನ್ನೂ ಕಡಿಮೆಗೆ ಸಿಗ್ಬೋದು. ಒಟ್ಟಿನಲ್ಲಿ ಸದ್ಯಕ್ಕಂತೂ ನಿಮ್ಮ ಹತ್ರ ಕಾರ್ಡೆಲ್ಲ ಇದ್ದರೆ 70,000 ರೂಪಾಯಿಗೆ ಈ iPhone 17 ಪರ್ಚೇಸ್ ಮಾಡ್ಬೋದು. ಒಂದು ಥರ ನೆವರ್ ಬಿಫೋರ್ ಪ್ರೈಸ್ ಅಂತ ನೆನ್ಬೋದು ಇದಕ್ಕೆ. ನೆಕ್ಸ್ಟು ಸ್ಯಾಮ್ಸಂಗಿಂದು ಗ್ಯಾಲಕ್ಸಿ S25. ಸೊ ನಾರ್ಮಲ್ ಈ ಸ್ಮಾರ್ಟ್ ಫೋನ್ ಒಂದು 70,000 ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ 57,000 ರೂಪಾಯಿಗೆ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಎಫೆಕ್ಟಿವ್ ಆಗಿ ಪರ್ಚೇಸ್ ಮಾಡ್ಬೋದು. ಟಾಪ್ ನಾಚ್ ಸ್ಪೆಸಿಫಿಕೇಷನ್, ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 8L8, ಗ್ಯಾಲಕ್ಸಿ AI ಫೀಚರ್ ಎಲ್ಲ ಇದೆ. ಬಟ್ ಒಂದೇನಪ್ಪ ಅಂದರೆ 4,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸೊ ಒಳ್ಳೆ ಫೋನೇ, ಆಯಿತಾ. ಸ್ವಲ್ಪ ಹಳೆ ಫೋನು, 1.5 ಅಥವಾ 2 ವರ್ಷ ಹಳೆ ಫೋನ್ ಅಂದ್ಕೊಳ್ಳಿ. ಸೊ ಈ ಪ್ರೈಸ್ ರೇಂಜಿಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಓಕೆ ಅನ್ಬೋದು. ಇನ್ನು ಮೋಟ್ರೋಲಾದು ಮೋಟೋ ಎಡ್ಜ್ 70 ಫ್ಯೂಷನ್ ನಾರ್ಮಲಿ ಈ ಸ್ಮಾರ್ಟ್ಫೋನ್ 30,000 ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ 28,000 ರೂಪಾಯಿಗೆ ಲಿಸ್ಟ್ ಆಗ್ತಾಯಿದೆ. ಸೊ ಈ ಸ್ಮಾರ್ಟ್ಫೋನ್ನ ಸ್ಪೆಸಿಫಿಕೇಷನ್ ಒಂದು ಲೆವೆಲಿಗೆ ಓಕೆ. ಒಂದು 25,000 ರೂಪಾಯಿಗೆ ಲಿಸ್ಟ್ ಆಗಿದ್ದರೆ ಇನ್ನೂ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿರ್ತಾ ಇತ್ತು. ಈ ಫೋನಲ್ಲಿ 7,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ, ಫಾಸ್ಟ್ ಚಾರ್ಜರ್ ಇದೆ, ಫುಲ್ HD+ ಅಂದರೆ 1.5K 144 ಹರ್ಟ್ಸಿಂದು ಡಿಸ್ಪ್ಲೇ ನಮಗೆ ಸಿಗುತ್ತೆ. 50 MP LOIT 710 ಸೆನ್ಸಾರ್, ಆಯಿತಾ. ಸೊ ಆ್ಯಕ್ಚುಲಿ ಈ 870 ಫ್ಯೂಷನಲ್ಲಿ ಕ್ಯಾಮ್ರಾ ಸೂಪರ್ ಆಗಿದೆ. ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೊಸೆಸರ್, ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರೋ ಪ್ರೊಸೆಸರು. ಈ ವರ್ಷ ಪ್ರೈಸ್ ಜಾಸ್ತಿ ಆಗಿದೆ. ಹೋದ ವರ್ಷ ಎಲ್ಲ ಆಗಿದ್ದರೆ ಈ ಫ್ಯೂಷನ್ 21, 22, 23 ಸಾವಿರ ರೇಂಜಲ್ಲಿರುವಂಥ ಫೋನ್, ಆಯಿತಾ. ಈ ವರ್ಷ ಏನು ಮಾಡೋಕ್ಕಾಗಲ್ಲ. ಈ ಆಫರ್ನು ಸೇರ್ಸ್ ಎಫೆಕ್ಟಿವ್ ಆಗಿ 28,000 ರೂಪಾಯಿಗೆ ಸಿಗ್ತಾಯಿದೆ. ಇನ್ನು ವಿವೋ T5X 5G ಒಳ್ಳೆ ಫೋನು. ಬಟ್ ಡಿಸ್ಕೌಂಟ್ ಸೇರೇನೆ ಈ ಫೋನು 21,000 ರೂಪಾಯಿಗೆ ಎಫೆಕ್ಟಿವ್ ಆಗಿ ಸಿಗ್ತಾಯಿದೆ. ಆ್ಯಕ್ಚುಲಿ ನಾರ್ಮಲಾಗಿ 23,000 ರೂಪಾಯಿ ಇರುತ್ತೆ. ಅದತ್ರ 1-2,000 ರೂಪಾಯಿ ಕಡಿಮೆ ಆಗ್ತಾಯಿದೆ.
ಸೊ T4X ಚೆನ್ನಾಗಿದೆ ನೋಡಿ, ಅದೂ ಆ್ಯಕ್ಚುಲಿ ತುಂಬ ಕಡಿಮೆ ಇದೆ. ಸೊ T4X ನಂಗೆ ಅನ್ನಿಸ್ತಂಗೆ 17ಕ್ಕೆಲ್ಲ ಸಿಗ್ಬೋದು ಈ ಸೇಲ್ ಟೈಮಲ್ಲಿ. ಅದೂ ಚೆನ್ನಾಗಿದೆ, ಅದು ಒಂದು ಆಪ್ಷನ್ ಆಗುತ್ತೆ. ನಮಗೆ ಈ T5Xಲ್ಲಿ ಡೈಮೆನ್ಸಿಟಿ 7400 ಟರ್ಬೋ ಪ್ರೋಸೆಸರ್ ಇದೆ, 7200 mAh ಕೆಪಾಸಿಟಿ ಬ್ಯಾಟ್ರಿ, IP ರೇಟಿಂಗ್ ಎಲ್ಲ ಸಿಗ್ತದೆ. ಒಳ್ಳೆ ಸ್ಮಾರ್ಟ್ಫೋನೇ. ಹೋದ ವರ್ಷ ಈ ಫೋನ್ ಲಾಂಚ್ ಆಗಿದ್ದರೆ ನಂಗೆ ಅನ್ನಿಸ್ತಂಗೆ ಒಂದು 17,000 ರೂಪಾಯಿಗೆ ಲಿಸ್ಟ್ ಆಗ್ತಿತ್ತು ನಂಗೆ ಅನ್ನಿಸ್ತಂಗೆ. T4X ಎಲ್ಲ ಲಾಂಚ್ ಆದಾಗ ಎಷ್ಟಿತ್ತು ಅಂದ್ಕೊಂಡಿದ್ದೀರಾ? 12,000-13 ಸಾವಿರ ರೂಪಾಯಿಗೆ ಲಾಂಚ್ ಆಗಿದ್ದು ಫೋನ್ ಅದು T4X. ಈಗ ಆ ಫೋನೇ 17,000-18 ಸಾವಿರ ರೇಂಜಲ್ಲಿದೆ. T4X 17, 18, 19, ಮೋಸ್ಟ್ಲಿ 19, 20 ಇದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಒಳ್ಳೆ ಫೋನ್ ಅದುವೇ, ಒಂದು ವರ್ಷ ಹಳೆ ಫೋನ್, ಬಟ್ ಸ್ಟಿಲ್ ಅದು ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ನೋಡಿ, T5X ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ನೆಕ್ಸ್ಟು Oppo K14X ಅಂತ, ಇದು ಕೂಡ ಒಂದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ಫೋನೇ. ಎಂಟ್ರಿ ಲೆವೆಲ್ 5G ಪ್ರೋಸೆಸರ್ ಇದೆ, ಡೈಮೆನ್ಸಿಟಿ 6300 ಪ್ರೋಸೆಸರು. ನಾರ್ಮಲಿ ಸ್ಮಾರ್ಟ್ಫೋನ್ 16,000 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲೇ ಬ್ಯಾಂಕ್ ಆಫರ್ ಎಲ್ಲ ಸೇರಿ 14,500 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. 6,500 mAh ಕೆಪಾಸಿಟಿ ಬ್ಯಾಟ್ರಿ ಎಲ್ಲ ಇದೆ. ಕ್ಯಾಮ್ರಾ ಒಂದು ಲೆವೆಲಿಗೆ ಪರವಾಗಿಲ್ಲ ನೋಡಿ, ಆಯಿತಾ. ಸೊ ಇದು ಕೂಡ ಒಂದು ಆಪ್ಷನ್ ಆಗ್ಬೋದು. ನೆಕ್ಸ್ಟ್ ರಿಯಲ್ಮಿ P4X 5G. ರಿಯಲ್ಮಿನವರು ಈಗ ಒಂದೊಂದು ಒಳ್ಳೆ ಫೋನ್ ಲಾಂಚ್ ಮಾಡ್ತಾರೆ, ಅದರಲ್ಲಿ ಇದು ಕೂಡ ಒಂದು, ಆಯಿತಾ. ಸೊ ಮುಂಚೆ ಕಡಿಮೆ ಇತ್ತು ಪ್ರೈಸ್, ಈಗ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ನಾರ್ಮಲಿ ಸ್ಮಾರ್ಟ್ಫೋನ್ 23,000 ರೂಪಾಯಿ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 20,500ಕ್ಕೆ ಎಫೆಕ್ಟಿವ್ ಆಗಿ ಪರ್ಚೇಸ್ ಮಾಡ್ಬೋದು. ಸ್ಪೆಸಿಫಿಕೇಶನ್ ಆ್ಯಕ್ಚುಲಿ ಚೆನ್ನಾಗಿದೆ, ಇವನ್ ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, 7,000 mAh ಕೆಪಾಸಿಟಿ ಬ್ಯಾಟ್ರಿ ಎಲ್ಲ ಇದೆ. ಸೊ ರಿಯಲ್ಮಿ ಬ್ರ್ಯಾಂಡಿಂಗಲ್ಲಿ ಒಂದೊಳ್ಳೆ ಆಪ್ಷನ್ ಆಗಿದೆ. ನೆಕ್ಸ್ಟು ವಿವೋ T4 Lite 5G. ಇದು ಸ್ವಲ್ಪ ಎಂಟ್ರಿ ಲೆವೆಲ್ಲು, ಪ್ರೈಸ್ ಸ್ವಲ್ಪ ಕಡಿಮೆ ಇದೆ. ಸೊ ನಾರ್ಮಲಿ 15,000 ಇರುತ್ತೆ. ಸೊ ಈ ಸೇಲ್ ಟೈಮಲ್ಲಿ ತುಂಬ ಏನು ಕಡಿಮೆ ಮಾಡಿಲ್ಲ, ನಿಮ್ಗೆ ಬ್ಯಾಂಕ್ ಆಫರ್ಲ್ಲ ಸೇರಿ 1,000 ರೂಪಾಯಿ ಕಡಿಮೆ ಆಗುತ್ತೆ, ಆಯಿತಾ. ಸೊ ಎಂಟ್ರಿ ಲೆವೆಲ್ ಡೈಮೆನ್ಸಿಟಿ 6300 ಪ್ರೋಸೆಸರು. ಕ್ಯಾಮ್ರಾ ಓಕೆ ಸುಮಾರಾಗಿದೆ, ಇದು 50 MP ಮೈನ್ ಸೆನ್ಸಾರು, HD+ ಡಿಸ್ಪ್ಲೇ, ಆಯಿತಾ. ಈ ವಿಷಯ ತಲೆಟ್ಕೊಳ್ಳಿ. 6,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸೊ ಓಕೆ, ನಾನು ಹೇಳೋದಾದರೆ ಈ ಫೋನ್ಗಿಂತ ಈ K14X ಅದು ಚೆನ್ನಾಗಿದೆ. ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡ್ಕೊಂಡು Vivo T5X ತೊಗೊಂಡ್ರು ಓಕೆ ಅನಿಸುತ್ತೆ. ನೆಕ್ಸ್ಟ್ ಪೋಕೋ ಬ್ರ್ಯಾಂಡಿಂಗಲ್ಲಿ ಯಾವುದಾದ್ರೂ ಫೋನ್ ನೋಡ್ತಾ ಇದ್ದರೆ ಪೋಕೋ M8 5G. ಸೊ ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೋಸೆಸರ್ ಇದೆ, ಸ್ನ್ಯಾಪ್ಡ್ರ್ಯಾಗನ್ 6 Gen 3 ಪ್ರೋಸೆಸರ್, 50 MP ಕ್ಯಾಮ್ರಾ, 5,520 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ನಾರ್ಮಲಿ ಸ್ಮಾರ್ಟ್ಫೋನ್ 21,000 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ ಬ್ಯಾಂಕ್ ಆಫರ್ ಎಲ್ಲ ಸೇರಿ 20,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು ರಿಯಲ್ಮಿ GT70. ಒಳ್ಳೆ ಫೋನ್. ಲಾಸ್ಟ್ ಇಯರ್ ಅಂತೂ ನಾನು ತುಂಬ ಜನಕ್ಕೆ ಈ ಫೋನ್ನ ಸಜೆಸ್ಟ್ ಮಾಡಿದ್ದೆ, ಬಟ್ ಏನು ಮಾಡ್ತೀರಾ, ಈ ವರ್ಷ ಪ್ರೈಸ್ ಜಾಸ್ತಿ ಆಗಿದೆ. ಬಟ್ ಸ್ಟಿಲ್ ಓಕೆ, ಇರೋದ್ರಲ್ಲಿ ಈ ಪ್ರೈಸ್ಗೆ ಸ್ಟಿಲ್ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು. ಸೊ ಇದು ಡೈಮೆನ್ಸಿಟಿ 8400 ಮ್ಯಾಕ್ಸ್ ಪ್ರೋಸೆಸರೊಂದಿಗೆ ಬರುತ್ತೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರು. ಸೊ ನಮ್ಗೆ 50 MP ಕ್ಯಾಮ್ರಲ್ಲಿದೆ, ಕ್ಯಾಮ್ರಾ ಒಂದು ಲೆವೆಲಿಗೆ ಚೆನ್ನಾಗಿದೆ, 7,000 mAh ಕೆಪಾಸಿಟಿ ಬ್ಯಾಟ್ರಿ, 120 ವ್ಯಾಟಿನ ಫಾಸ್ಟ್ ಚಾರ್ಜರ್ ಇದೆ. ನಾರ್ಮಲಿ ಈ ಸ್ಮಾರ್ಟ್ಫೋನ್ 29-30 ಸಾವಿರ ರೇಂಜಲ್ಲಿ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 28,000 ರೂಪಾಯಿಗೆ ಸಿಗ್ತಿದೆ ಬ್ಯಾಂಕ್ ಆಫರ್ ಎಲ್ಲ ಸೇರಿ. ನೋಡಿ, ಆ್ಯಕ್ಚುಲಿ ಒಂದೊಳ್ಳೆ ಆಪ್ಷನ್, ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ರಿಯಲ್ಮಿ ಬ್ರ್ಯಾಂಡಿಂಗು ಓಕೆ. ಮೋಟ್ರೋಲಾ Edge 70 ನೆಕ್ಸ್ಟು. ಸೊ ಇದು ನಾರ್ಮಲಿ 30,000 ಇರುತ್ತೆ, ಬಟ್ 2,000 ಕಡಿಮೆ ಆಗಿದೆ ಈ ಒಂದು ಸೇಲ್ ಟೈಮಲ್ಲಿ, 28,000 ರೂಪಾಯಿಗೆ ಸಿಗುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೋಸೆಸರು. ಸೊ 50 MP ರೇರ್ ಕ್ಯಾಮ್ರಾ, 5,000 mAh ಕೆಪಾಸಿಟಿ ಬ್ಯಾಟ್ರಿ ಸ್ವಲ್ಪ ಕಡಿಮೆ ಆಯಿತು, ಅದು ಬಿಟ್ಟರೆ ಓಕೆ. ನೋಡಿ, ನಾನು ಮೋಟ್ರೋಲಾ Edge 70 ಪ್ರೈಸ್ ರೇಂಜಿಗೆ ತಗೊಳ್ಳೋದ್ರ ಬದಲು ರಿಯಲ್ಮಿ GT70 ಚೆನ್ನಾಗಿದೆ ಅಂತ ನನ್ನ ಅಭಿಪ್ರಾಯ. ಇನ್ನು ಮೋಟ್ರೋಲಾದು ಸಿಗ್ನೇಚರ್ ಅಂತ ಒಂದು ಸ್ಮಾರ್ಟ್ಫೋನ್ ಸಖತ್ತಾಗಿದೆ, ಒಂಥರ ಫೋನ್, ಆಯಿತಾ. ಇದು ಬೆಲೆ ಸ್ವಲ್ಪ ಜಾಸ್ತಿ, ಬಟ್ ನೋಡೋಕ್ಕೂ ಫೋನು ಬೆಂಕಿ ಇದೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೋಸೆಸರಲ್ಲಿದೆ, 50 MP ರೇರ್ ಕ್ಯಾಮ್ರಾ ಎಲ್ಲದೂ, ಮತ್ತು ಫುಲ್ HD+ AMOLED ಡಿಸ್ಪ್ಲೇ, 5,200 mAh ಕೆಪಾಸಿಟಿ ಬ್ಯಾಟ್ರಿ ಎಲ್ಲ ಇದೆ. ತುಂಬ ತಿನ್ನಾಗಿದೆ ಸ್ಮಾರ್ಟ್ಫೋನ್, ಆಯಿತಾ. ನಾರ್ಮಲಿ ಸ್ಮಾರ್ಟ್ಫೋನ್ 57,500 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 52,500 ರೂಪಾಯಿ, ಅಂದರೆ ಒಂದು 5,000 ರೂಪಾಯಿ ಕಡಿಮೆ ಆಗಿದೆ. ನೋಡಿ, ಇಷ್ಟು ಬಡ್ಜೆಟ್ ಇರೋದು ತಗೋಬೋದು. ಮೋಟ್ರೋಲಾ ಇದು ಒಟ್ಟಿಗೆ ರೀಸೆಂಟಾಗಿ ನಾನು ಕೇಳ್ಪಟ್ಟಂಗೆ ಅವ್ರದ್ದು ಸರ್ವಿಸ್ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆಯಂತೆ, ಗೊತ್ತಿಲ್ಲ, ನೀವು ಹೇಳ್ಬೇಕು ನನಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ. ಸೊ ಮೋಟ್ರೋಲಾ ಸಿಗ್ನೇಚರ್ ಒಳ್ಳೆ ಫೋನು, ರೇಟ್ ಏನು ಮಾಡ್ತೀರಾ, ಹೆಂಗೆ ಹೇಳಿ ನಾನು ನಿಮಗೆ, ಎಲ್ಲರೂ ಜಾಸ್ತಿ ಮಾಡೋರೆ ಏನಪ್ಪ. ಇದ್ರ ಬದಲು ಸ್ವಲ್ಪ 40,000-45,000 ರೂಪಾಯಿಗೆ ಸಿಮಿಲರ್ ಪರ್ಫಾರ್ಮೆನ್ಸ್ ಇರೋದು ಸಿಗುತ್ತೆ ನೋಡಿ, ಆಯಿತಾ. ಮೋಟ್ರೋಲಾ ಬ್ರ್ಯಾಂಡ್ ಓಕೆ, ತಗೋಬೋದು. ಇನ್ನು ಐಫೋನ್ 17 Pro. ಸೊ ಈ ಸ್ಮಾರ್ಟ್ಫೋನ್ ನಾರ್ಮಲಿ 1,25,000 ರೂಪಾಯಿ ಇರ್ತಿತ್ತು, ಬಟ್ ಈ ಸೇಲ್ ಟೈಮಲ್ಲಿ 1,12,000 ರೂಪಾಯಿಗೆ ಬ್ಯಾಂಕ್ ಆಫರ್ ಎಲ್ಲ ಸೇರಿ ಪರ್ಚೇಸ್ ಮಾಡ್ಬೋದು. ಒಳ್ಳೆ ಪ್ರೈಸ್ ಅಂತೀನಿ ನಾನು, ಇದು ತುಂಬ ಕಡಿಮೆ ಆಗಿದೆ ನೋಡಿ, ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟು 100% ಈ ಫೋನ್ ರೇಟ್ ಜಾಸ್ತಿ ಆಗುತ್ತೆ.
ಕೆಲವು ದಿನಗಳಲ್ಲಿ ಜಾಸ್ತಿ ಆಗುತ್ತೆ. ಆದಷ್ಟು ಬೇಗ ತಗೊಂಬಿಡಿ, ಅಂದರೆ ಬಡ್ಜೆಟ್ ಇರೋರು. ನೆಕ್ಸ್ಟ್ ಐಫೋನ್ 17 Pro Max ಕೂಡ ಅಷ್ಟೇ. 40 ಇರ್ತಿತ್ತು, 1,40,000 ರೂಪಾಯಿ, 45, 50 ಇರ್ತಿತ್ತು ಕೆಲವೊಂದು ಟೈಮು. ಸೊ ಈ ಸೇಲ್ ಟೈಮಲ್ಲಿ 1,28,000 ರೂಪಾಯಿಗೆ ಸಿಗ್ತದೆ, ಬ್ಯಾಂಕ್ ಆಫರೆಲ್ಲ ಸೇರಿ. ಹೆವಿ ಐಫೋನ್ಗಳ ಮೇಲೆ ಆ್ಯಕ್ಚುಲಿ ಒಳ್ಳೆ ಡಿಸ್ಕೌಂಟ್ ಸಿಗ್ತದೆ. ಮೋಸ್ಟ್ಲಿ ಆಪಲ್ನವರು ಕೊನೆಗೆ ಎಲ್ರಿಗೂ ಕೊಟ್ಬಿಟ್ಟು ಆಮೇಲೆ ಪ್ರೈಸ್ ಜಾಸ್ತಿ ಮಾಡಿಬಿಡೋಣ ಅಂತ ಏನಾದ್ರು ಪ್ಲ್ಯಾನ್ ಆಗ್ತವ್ರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಲ್ಯಾಪ್ಟಾಪಿಂದ ಆಪಲ್ದು ಆಲ್ರೆಡಿ ಪ್ರೈಸ್ ಜಾಸ್ತಿ ಆಗಿದೆ. ಸೊ ಐಫೋನ್ದು 100% ಜಾಸ್ತಿ ಆಗುತ್ತೆ. ಸೊ ತಗೊಳ್ಳೋರು ಈಗಲೇ ತಗೊಂಬಿಡಿ. ಆ್ಯಕ್ಚುಲಿ ಒಳ್ಳೆ ಪ್ರೈಸಿಗೆ ಸಿಗ್ತಿದೆ, ಒಳ್ಳೆ ಪ್ರೈಸಿಗೆ. ಎಲ್ಲರೂ ಜಾಸ್ತಿ ಮಾಡೋರು, ಆಪಲ್ನವ್ರು ಇನ್ನೂ ಪ್ರೈಸ್ ಜಾಸ್ತಿ ಮಾಡಿಲ್ಲ, ಅದರಿಂದ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇನ್ನು ಐಫೋನ್ ಏರ್ ಕೂಡ ಅಷ್ಟೇ, ನಾನು ಇದನ್ನು ತಗೊಳ್ಳಿ ಅಂತ ಅನ್ನೋದಿಲ್ಲ. ತುಂಬ ತಿನ್ನಾಗಿದೆ, ಬ್ಯಾಟ್ರಿ ಅಷ್ಟಕ್ಕಷ್ಟೇ, ಸಿಂಗಲ್ ಕ್ಯಾಮ್ರಾ ಹಿಂದ್ಗಡೆ ಇರೋದು. ಸೊ ಬೇಡ ಅಂತೀನಿ ನಾನು. ನಾರ್ಮಲಿ ಸ್ಮಾರ್ಟ್ಫೋನು 1,00,000 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 96,000 ರೂಪಾಯಿಗೆ ಲಿಸ್ಟ್ ಆಗ್ತಾಯಿದೆ. ಸೊ ಇದಿಷ್ಟು ಈ ಫ್ಲಿಪ್ಕಾರ್ಟಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಂಥ ಕೆಲವೊಂದು ಸ್ಮಾರ್ಟ್ಫೋನ್ಗಳು. ಗ್ಯಾಜೆಟ್ಸ್ ಬಗ್ಗೆ ಆಮೇಲೆ ವಿಡಿಯೋ ಮಾಡ್ತೀನಿ, ಇನ್ನೂ ಬೇಜಾನ್ ಸ್ಮಾರ್ಟ್ಫೋನ್ಗಳಿದೆ. ಒಟ್ಟಿನಲ್ಲಿ ಸ್ವಲ್ಪ ಕಡಿಮೆ ದುಡ್ಡಲ್ಲಿ ನಾನು ನೋಡ್ಕೊಂಡು ನನಗೆ ಡಿಸ್ಕೌಂಟ್ ಚೆನ್ನಾಗಿ ಸಿಗ್ತಿರೋದು ಇಷ್ಟು. ಈ ಫ್ಲಿಪ್ಕಾರ್ಟ್ ಅವರೆಲ್ಲ ಕೆಲವೊಂದು ಟೈಮು ಸುಮ್ಮನೆ ಆಫರ್ ಅಂತ ಹಾಕ್ತಾರೆ, ಏನೂ ಚೇಂಜ್ ಆಗಿರಲ್ಲ, ಅದೇ ಪ್ರೈಸ್ ಇರುತ್ತೆ, ಬಟ್ ಡಿಸ್ಕೌಂಟ್ ಅಂತ ಹಾಕಿರ್ತಾರೆ. ಬಟ್ ನನಗೆ ಇದಿಷ್ಟು ಓಕೆ, ನಾನು ಹಿಂದೆ ಇದ್ದಿದ್ದ ಪ್ರೈಸ್ಗೂ ಈಗ ಕಂಪೇರ್ ಮಾಡ್ಕೊಂಡು ಓಕೆ ಒಂದು ಲೆವೆಲ್ ಡಿಸ್ಕೌಂಟ್ ಸಿಗ್ತಿದೆ ಅನ್ಸಿದ್ದು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೋಡಿ ಆಯಿತಾ. ನಾನು ಪರ್ಸ್ನಲಿ ಪ್ರಿಫರ್ ಮಾಡೋದಾದರೆ Vivo T5X ಒಂದೊಳ್ಳೆ ಆಪ್ಷನ್ ಆಗುತ್ತೆ ನಿಮಗೆ ನಾನು ಹೇಳಿರೋ ಲಿಸ್ಟಲ್ಲಿ. ಐಫೋನ್ ಯಾವುದರ ತಗೊಳ್ಳಿ, ಆ ಬಡ್ಜೆಟ್ ಇದ್ದರೆ ಎಲ್ಲ ಒಳ್ಳೆ ಪ್ರೈಸ್ ಸಿಗ್ತದೆ, ಒಳ್ಳೆ ಪ್ರೈಸ್ಗೆ ಆಯಿತಾ, ಅದು ಆಪ್ಷನ್ ಆಗ್ಬೋದು. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಕೂಡ ಒಳ್ಳೆ ಆಪ್ಷನ್ ಆಗುತ್ತೆ. ಇವನ್ ರಿಯಲ್ಮಿ P4X ಚೆನ್ನಾಗಿದೆ, ಆಮೇಲೆ ರಿಯಲ್ಮಿ GT70 ಚೆನ್ನಾಗಿದೆ. ಸೊ ಇದಿಷ್ಟು ನನ್ನ ಕೆಲವೊಂದು ಟಾಪ್ ಪಿಕ್ಸ್ಗಳು ಆಯಿತಾ, ನಾನು ತಗೊಳ್ಳೋದಾದರೆ ಆ ಒಂದು ಪರ್ಟಿಕ್ಯುಲರ್ ಬಡ್ಜೆಟ್ನಲ್ಲಿ. ನೆಕ್ಸ್ಟ್ ಅಮೆಝಾನ್ದು ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದರಲ್ಲೂ ಕೂಡ ಸ್ಯಾಮ್ಸಂಗಿನ ಕೆಲವೊಂದು ಡಿವೈಸ್ಗಳೆಲ್ಲ ಇದ್ದಾವೆ ಇಂಟ್ರೆಸ್ಟಿಂಗು, ಅದಕ್ಕೆ ಸಪ್ರೇಟ್ ಮಾಡ್ತೀನಿ. ಒಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ನೋಡಿ ಇಷ್ಟೆಲ್ಲ ಡಿವೈಸ್ಗಳು ಒಳ್ಳೆ ಆಫರಲ್ಲಿ ನಡೀತದೆ. ತಗೊಳ್ಳೋರು ಈಗಲೇ ತಗೊಂಬಿಡಿ, ಗೊತ್ತಿಲ್ಲ ಆಮೇಲೆ ಈ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ಜಾಸ್ತಿ ಮಾಡ್ತಾರೆ, ಏನು ಮಾಡ್ತಾರೆ ದೇವ್ರಿಗೆ ಗೊತ್ತು. ಈಗ ಒಂದು ಫೋನೇ ಕೊಳ್ದಂಗೆ ಆಗಿದೆ, ಹಂಗೆ ಮಾಡಿಟ್ಟವ್ರೆ. ಸ್ವಲ್ಪ ಕಡಿಮೆಗೆ ಈ ಸೇಲಲ್ಲಿ ಸಿಗುತ್ತೆ ಅಷ್ಟೇ. ಸೊ ಇಷ್ಟು ಈ ವಿಡಿಯೋ. ಎಲ್ಲರದ್ದು ಪ್ರಾಡಕ್ಟಾಗಿ ಮಾಡಿದ್ದೀನಿ, ನೋಡಿ ಚೆಕ್ ಮಾಡಿ. ನಿಮಗೆ ಬಡ್ಜೆಟ್ ಇದ್ದರೆ ನಾನೇನೋ ಹೇಳ್ತೀನಿ ಅಂತ ತಗೋಬೇಡಿ, ನಿಮ್ಗೆ ನೋಡಿ ಅವಶ್ಯಕತೆ ತಗೊಳ್ಳಿ ಆಯಿತಾ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.